ಮೇಲಿದ್ದೇವನ್ನು ಬೇಸ್ ಅಂತಾರೆ, ಇದನ್ನ ಹೈಪೋಟೆನಿಸ್ ಅಂತಾರೆ ಆಯ್ತಾ. ಇದನ್ನ ಏನಂತಾರೆ ಪರ್ಪೆಂಡಿಕ್ಯುಲರ್. ಹೈಪೋಟೆನಿಸ್ ಕೊಟ್ಟಿದ್ದಾರೆ, ಬೇಸ್ ಕೊಟ್ಟಿದ್ದಾರೆ, ಆದರೆ ಪರ್ಪೆಂಡಿಕ್ಯುಲರ್ ಕೊಟ್ಟಿಲ್ಲ. ಪರ್ಪೆಂಡಿಕ್ಯುಲರ್ ಕಂಡಿದೆ ಅಂತ ಅಂದಿದ್ದಾರೆ. ಅದಕ್ಕೆ ಪರ್ಪೆಂಡಿಕ್ಯುಲರ್ ಗೊತ್ತಿಲ್ಲ. ಹೈಪೋಟೆನಿಸ್ 13 ಸೆಂಟಿಮೀಟರ್ ಇದೆ. ಬೇಸ್ ಎಷ್ಟು 5 ಸೆಂಟಿಮೀಟರ್ ಇದೆ. ನಾವು ಪೈಥಾಗೋರಸ್ ಥಿಯರಮ್ ಕಂಡುಹಿಡಿಬೇಕು. ಪೈಥಾಗೋರಸ್ ಥಿಯರಮ್ b square plus p square is equals to h square. b is equals to base ಎಷ್ಟಿದೆ 5 ಸೆಂಟಿಮೀಟರ್, 5 ಸೆಂಟಿಮೀಟರ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಗೊತ್ತಿಲ್ಲ ಆಸ್ ಇಟ್ ಈಸ್. ಹೈಪೋಟೆನಿಸ್ 13 ಸೆಂಟಿಮೀಟರ್. 5 ಸ್ಕ್ವೇರ್ ಎಷ್ಟಾಗುತ್ತೆ 25. ಪರ್ಪೆಂಡಿಕ್ಯುಲರ್ ಆ್ಯಂಡ್ ಇಟ್ ಈಸ್ 13 ಸ್ಕ್ವೇರ್ 169. ಈ ಬೇಸ್ ಕಂಡುಹಿಡಬೇಕು. ಎರಡು ಬಂದು ಪಿ ಸ್ಕ್ವೇರ್ ಇಲ್ಲಿ ರಿಕರ್ಷಿಪ್ ಮಾಡ್ಕೊಂಡ್ರೆ ಇದು ಇಲ್ಲಿ ಹೋಗ್ತದೆ. ಈ ಪ್ಲಸ್ ಇದ್ರೆ ಕಡೆ ಮೈನಸ್ ಆಗ್ತದೆ. ಪಿ ಈಕ್ವಲ್ಸ್ ಟು 169 ಮೈನಸ್ 25. ಇದನ್ನ ಈಗ ಇದು ಮಾಡ್ಕೊಳ್ಳೋಣ. ಮೈನಸ್ಸು 5 4 144 ಬರುತ್ತೆ. ಇದಕ್ಕೆ ನಾವು ರೂಟ್ ಆಗಿ ತೊಗೊಳ್ಳೋಣ, ಯಾಕಂದರೆ ಸ್ಕ್ವೇರ್ ಇದೆ ಇಲ್ಲಿ. p ಈಕ್ವಲ್ಸ್ ಟು 144 p ಈಕ್ವಲ್ಸ್ ಟು ಇದು ಎರಡು ಸ್ಕ್ವೇರ್ 12 ಸ್ಕ್ವೇರ್, ಅದಕ್ಕೆ 12 ಸೆಂಟಿಮೀಟರ್. ಯಾಕೆಂದರೆ ಸೆಂಟಿಮೀಟರ್ ಕೊಟ್ಟಿದೆ. ಪರ್ಪೆಂಡಿಕ್ಯುಲರ್ ಈಕ್ವಲ್ಸ್ 12 ಸೆಂಟಿಮೀಟರ್ ಇದೆ ಆನ್ಸರ್.